ಹಲೋ ಚಾಂಪಿಯನ್ಸ್. ಸೊ ಮ್ಯಾಥ್ಸ್ ಸ್ಕೋರ್ ಮಾಡೋದು ಇಟ್ಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ಈಸಿ. ಯಾಕೆ ಅಂದರೆ ಮ್ಯಾಥ್ಸಲ್ಲಿ ನೀವು ಆಗಲೇ ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರಿ ಅಂದರೆ ದೇರ್ ಆರ್ ಸಮ್ ಕ್ವಶನ್ಸ್ ವಿಚ್ ಆರ್ ಟ್ರಿಕ್ಕಿ ಆ್ಯಂಡ್ ಸಮ್ ಕ್ವಶನ್ಸ್ ರಿಕ್ವೈರ್ ಸಮ್ ಟೈಮ್. ಅದಕ್ಕಿಂತ ಇಂಪಾರ್ಟೆಂಟು ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಸೊ ಇಫ್ ಯು ವಾಂಟ್ ಟು ರೀಚ್ 80/80, ನಿಮ್ಗೆ 80/80 ಹೋಗಬೇಕು ಅಂದರೆ ಹೇಳಿದ್ನಲ್ಲ, ಇಟ್ಸ್ ನಾಟ್ ಡಿಫಿಕಲ್ಟ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬೇಸಿಕ್ಸ್. ಸೊ ಬೇಸಿಕ್ಸು ಯಾಕೆ ಈಗ ಬಿಫೋರ್ ಗೋಯಿಂಗ್ ದಟ್, ಸೊ ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ನಿಮ್ಮ ಟಾಪಿಕ್ ವೈಸ್ ಬ್ರೇಕ್ ಡೌನ್ ಮಾಡಿಕೊಂಡು ಈಸಿ ಯಾವುದು, ಮೀಡಿಯಮ್ ಯಾವುದು, ಡಿಫಿಕಲ್ಟಿ ಯಾವುದು, ಸೊ ಇದನ್ನೆಲ್ಲ ಹೇಳ್ತಿದ್ದೀನಿ. ಸೊ ಇಫ್ ಯು ವಾಂಟ್ ನಾನು ಇಲ್ಲಿ ಟಾಪಿಕ್ ಕೊಟ್ಟಿರೋದು. ಸೊ ಇಫ್ ಯು ವಾಂಟ್ ಈಚ್ ಟಾಪಿಕ್ಗೆ ಏನು ಕ್ವಶನ್ನು, ಸೊ ಈಗ ಮಾಡಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂದಾಗ ನಿಮಗೇನು 4 ಮಾಡಲ್ ಕ್ವಶನ್ ಪೇಪರ್ ಇದೆ ಅದನ್ನು ಅನಾಲಿಸಿಸ್ ಮಾಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ಜಸ್ಟ್ ಮಾಡಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ಸೊ ಅದನ್ನು ನೋಡಿ ಇಟ್ಸ್ ನಾಟ್ ಜಸ್ಟ್ ಈಗಷ್ಟೇ ನೋಡಿದ್ದೀನಿ ಅಂತಲ್ಲ. ಐ ಹ್ಯಾವ್ ಬೀನ್ ನಿಮ್ಮ 2019 ಏನು ಸಿಲೆಬಸ್ ಚೇಂಜ್ ಆಯಿತು, ಸೊ ಫ್ರಮ್ ದ್ಯಾಟ್ ಟೈಮ್ ಐ ಹ್ಯಾವ್ ಬೀನ್ ಟೀಚಿಂಗ್ ದ ಸೇಮ್ ಸಿಲೆಬಸ್ ಆ್ಯಂಡ್ ಐ ನೋ ದ ಸಿಲೆಬಸ್. ಇಟ್ಸ್ ನಾಟ್ ಜಸ್ಟ್ ಸಿಲೆಬಸ್ ನನಗೆ ಆವಾಗಿಂದ ಗೊತ್ತು ಅಂತಲ್ಲ, ನನಗೆ ಟಾಪಿಕ್ಸು ಐ ನೋ ಇಟ್ ಫ್ರಮ್ 2008 ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ಹೇಳ್ತಿದ್ದೀನಲ್ಲ, ದೇರ್ ಇಸ್ ನಥಿಂಗ್ ದಟ್ ಹ್ಯಾವ್ಸ್ ಚೇಂಜ್. ಇನ್ಫ್ಯಾಕ್ಟ್ ಸಿಲೆಬಸ್ ಇನ್ನೂ ಕಮ್ಮಿ ಆಗಿದೆ. ಸೊ ನಾನು 10th ಓದ್ಬೇಕಾದ್ರೆ ಏನಿತ್ತು, ಟೆಕ್ಸ್ಟ್ ಬುಕ್ ಏನಿತ್ತು, ಇನ್ನೂ ಜಾಸ್ತಿ ಚಾಪ್ಟರ್ಸ್ ಇತ್ತು, ಇನ್ನೂ ಜಾಸ್ತಿ ಕಾನ್ಸೆಪ್ಟ್ಸ್ ಇತ್ತು, ಬಟ್ ನಿಮಗಿನ್ನೂ ಕಮ್ಮಿ ಆಗಿದೆ ಹೊರತು ಜಾಸ್ತಿ ಆಗಿಲ್ಲ. ಸೊ ಐ ನೋ ಫ್ರಮ್ 2008, ಇಟ್ಸ್ ಲೈಕ್ 17 years. ನೀವು ಎಕ್ಸಾಮ್ ಮುಗಿಸ್ಬಿಟ್ರೆ 18 years, ಲೈಕ್ ಆಲ್ಮೋಸ್ಟ್ ವೋಟಿಂಗ್ ಏಜ್ ಬಂದಂಗೆ. ಸೊ 18 yearsಯಿಂದ ನಾನು ಸಿಲೆಬಸ್ ನೋಡ್ಕೊಂಡು ಬಂದಿದ್ದೀನಿ. ಸೊ ಐ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್. ಐ ನೋ ಅನ್ನೋದಕ್ಕೆ ಐ ಆಮ್ ನಾಟ್ ಸೇಯಿಂಗ್ ಫ್ರಮ್ ನನಗೆ ಒಂದು ಇದರಿಂದ ಅಹಮ್ಮಿಂದ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಬಿಕಾಸ್ ಐ ಲವ್ ಮ್ಯಾಥ್ಸ್ ಆ್ಯಂಡ್ ಐ ಕ್ಯಾನ್ ಗಿವ್ ವಾಟ್ ಎವರ್ ಇಟ್ ವಾಂಟ್ ಫಾರ್ ಮ್ಯಾಥ್ಸ್. ಸೊ ನಿಮಗೆ ಕ್ವಶನ್ಸ್ ಅಂತ ನೋಡಿದಾಗ ಇಫ್ ಯು ವಾಂಟ್, ಓಕೆ ಸರ್ ಈಗ nth ಟರ್ಮು ಅಥವಾ ಸಮ್ ಅಂತ ಹೇಳ್ತೀರಾ, ಸೊ ಅದು ಕ್ವಶನ್ಸ್ ಯಾವ ಥರ ಬರ್ಬೋದು ಅಥವಾ ವಾಟ್ ಆರ್ ದ ಪ್ರಾಬಬಿಲಿಟೀಸ್ ಅಂದಾಗ ಐ ವಿಲ್ ಗಿವ್. ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಈಗಾಗಲೇ ಸೈನ್ಸ್ ಮಾಡಿದ್ದೀನಿ ಸರ್, ಸೈನ್ಸು ಹೆಂಗೆ, ಡೇ ವೈಸ್ ಹೆಂಗೆ ಏನು ಅಂತ ಕೆಲವೊಬ್ರು ಕೇಳಿದರು. ಸೊ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೆ ಇಫ್ ಯು ವಾಂಟ್ ಹೀಗೆ ಹೇಳ್ತಿದ್ದೀನಿ, ಕಮೆಂಟ್ ಮಾಡಿರಿ. ಓಕೆ, ಸೊ ಆಗಲೇ ಹೇಳ್ದಂಗೆ ಇಫ್ ಯು ವಾಂಟ್ ಟು ರೀಚ್ ದಿಸ್, ಸೊ ಇಫ್ ಯು ವಾಂಟ್ ಟು ರೀಚ್ 80/80 ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಬೇಸಿಕ್. ಸೊ ನಿಮಗೆ ಈಸಿ ಗೊತ್ತು, ಗುಡ್, ನೆಕ್ಸ್ಟ್ ಲೆವೆಲ್ಗೆ ಹೋಗ್ರಿ. ಗೊತ್ತು, ನೆಕ್ಸ್ಟ್ ಅಪ್ಲಿಕೇಶನ್ ಬೇಸ್ಡ್ಗೆ ಹೋಗ್ರಿ. ಬಿಕಾಸ್ ಈಸಿಯಿಂದ ಡೈರೆಕ್ಟಾಗಿ ಅಪ್ಲಿಕೇಶನ್ ಜಿಗಿಯೋದಕ್ಕಾಗಲ್ಲ. ಇಫ್ ಯು ಕೆನಾಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಜಂಪ್. ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ, ಆಗತ್ತೆ, ಬಟ್ ಯು ಶುಡ್ ಬಿ ನೋಯಿಂಗ್ ದ ಕಾನ್ಸೆಪ್ಟ್ಸ್, ರೈಟ್? ಈಗ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ನನಗೆ ಆ್ಯಂಗಲ್ ಆಫ್ ಎಲಿವೇಷನ್ನು ಅಥವಾ ಆ್ಯಂಗಲ್ ಆಫ್ ಡಿಪ್ರೆಷನ್ನು, ಸೊ ಸ್ಪೀಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ನನಗೆ ಬೇಸಿಕ್ ಏನೂ ಗೊತ್ತಿಲ್ಲಪ್ಪ, ನಾನು ಫಸ್ಟ್ ಕ್ವಶನ್ ಅಪ್ಲಿಕೇಶನ್ ಫುಲ್ ಹೈಯರ್ ಆರ್ಡರ್ ತೊಗೊತೀನಿ ಅಂದರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್, ಟೈಮ್ ವೇಸ್ಟ್ ಆಗುತ್ತೆ. ಯು ಆರ್ ಲೂಸಿಂಗ್ ಆರ್ ಯು ಆರ್ ಗೋಯಿಂಗ್ ಟು ಪುಟ್ ಲಾಟ್ ಆಫ್ ಎನರ್ಜಿ ವಿಚ್ ಈಸ್ ನಾಟ್ ರಿಕ್ವೈರ್ಡ್. ಸೊ ಅದಕ್ಕೆ ಸ್ಟಾರ್ಟಿಂಗಿಂದ ಮಾಡಿರಿ. ಸೊ ಟೆಕ್ಸ್ಟ್ ಬುಕ್ ಮಾಡ್ತೀರಾ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಬೇಸ್ಡ್ ಕ್ವಶನ್ ತೊಗೊಳ್ರಿ, PYQ ಸಾಲ್ವ್ ಮಾಡಿರಿ. ಸೊ ದಟ್ ಅದಾದಮೇಲೆ ಯು ಕ್ಯಾನ್ ಟ್ರೈ ಸಮ್ ಅಡಿಷ್ನಲ್ ಪ್ರಾಬ್ಲಮ್ಸ್, ನಾನು ಕೊಡ್ತೀನಿ, ಚಿಂತೆ ಮಾಡಬೇಡ್ರಿ. ಸೊ ಅದಕ್ಕೆ ಸ್ಟೆಪ್ ವೈಸ್ ಹೋಗಬೇಕು. ದೇರ್ ಆರ್ ಫ್ಯೂ ಚಾಪ್ಟರ್ಸ್ ವಿಚ್ ಯು ಹ್ಯಾವ್ ಟು ಸಾಲ್ವ್ ಅಡಿಷ್ನಲ್ ಕ್ವಶನ್ಸ್. ಈಗ ನಾನು ಹೇಳಿದಾಗ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾ, ಸೌಂಡ್ ವಾಲ್ಯೂಮ್ಸ್ ಹೇಳ್ತೀನಿ, ಅದೆಲ್ಲ ತೋರಿಸ್ತೀನಿ. ಸೊ ಅದರಲ್ಲಿ ಕಾನ್ಸೆಪ್ಟ್ಸ್ ಹೆಂಗೆ ಬರ್ಬೋದು, ಏನು, ವಾಟ್ ಈಸ್ ದಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಎಲ್ಲ ಹೇಳ್ತೀನಿ. ಸೊ ಅಗೇನ್ ನಿಮಗೆ ಕ್ವಶನ್ಸ್ ಬೇಕು, ಸ್ವಲ್ಪ ಕ್ವಶನ್ಸ್ ಬೇಕು, ಸೊ ದಟ್ ನಾನು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಲಾಸ್ಟಲ್ಲೂ ತೋರಿಸ್ತೀನಿ. ಇಲ್ಲೇನಿದೆ ಒಂದು 35 to 40 ಈಸಿಲಿ ಸ್ಕೋರ್ ಮಾಡ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಕಾನ್ಸೆಪ್ಟ್ ಇತ್ತು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ಗೂ ಮಾಡ್ಬೋದು, ಚಿಂತೆ ಮಾಡಿಬಿಡ್ರಿ. ಹೇಳ್ತಿದ್ದೀನಲ್ಲ, ಎಕ್ಸಾಮ್ ಮುಗಿಯೋವರೆಗೂ ಇರ್ರಿ, ಮಾಡೋಣ. ಓಕೆ, ಸೊ ಈಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ನೋಡೋಂಗಿದ್ರೆ ಗ್ರಾಫಿಕಲ್ ಮೆಥಡ್, ಗ್ರಾಫ್. ಎನಿ ಡೌಟ್, ಏನಾದರೂ ಡೌಟ್ ಇದೆಯಾ ನಿಮಗೆ, ಕೊಡ್ತಾರೋ ಇಲ್ಲೋ ಅಂತ ಚಿಂತೆನೇ ಮಾಡಿಬಿಡ್ರಿ, ಕೊಡ್ತಾರೆ. ಓಕೆ, ನೆಕ್ಸ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತೊಗೊಂಡಾಗ nth ಟರ್ಮ್ ಆರ್ ಸಮ್ ಆಫ್ nth ಟರ್ಮ್, ಸಿಂಪಲ್ಲಾಗಿ ಒಂದು ಫಾರ್ಮುಲಾ ಕೇಳ್ಬೋದು. ವಾಟ್ ಈಸ್ ದ nth ಟರ್ಮ್ ಅಂತ ಕೇಳ್ಬೋದು, ಅದು ಸಮ್ ಆಫ್ nth ಟರ್ಮ್ ಅಂತ ಕೇಳ್ಬೋದು. ಇಲ್ಲ ಒಂದು ಸೀಕ್ವೆನ್ಸ್ ಕೊಟ್ಟು ಫೈಂಡ್ ದ nth ಟರ್ಮ್ ಅಥವಾ ಸಮ್ ಬೇಸಿಕ್ ಕ್ವಶನ್. ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿಲಿ ಸೆಕ್ಷನು, ಡಿಸ್ಟೆನ್ಸು, ಮಿಡ್ ಪಾಯಿಂಟ್ ಫಾರ್ಮುಲಾ MCQ ಕೇಳ್ಬೋದು, ಅಥವಾ ನಿಮ್ಮ ಫಾರ್ಮುಲಾ ಬರೀರಿ ಅಂತ ಕೇಳ್ಬೋದು. 2 ಪಾಯಿಂಟ್ ಕೊಟ್ಟು
ಕೋಆರ್ಡಿನೇಟ್ ಫೈಂಡ್ ಮಾಡಿರಿ ಅಂತ ಕೇಳ್ಬೋದು. ಸೊ ಇದೆಲ್ಲ ಬೇಸಿಕ್ಕು ಗೊತ್ತಿರಬೇಕು. ಇದು ಗೊತ್ತಿದ್ರೇ ನಿಮ್ಗೆ ವರ್ಡ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಸೊ ಬೇಸಿಕ್ಸು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಅಂತ ಬಂದಾಗ ವೆರಿಫೈಯಿಂಗ್ ದ ರಿಲೇಷನ್ ಬಿಟ್ವೀನ್ ಝೀರೋಸ್. ಸೊ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ಅಂದಾಗ ಆಲ್ಫಾ ಬೀಟಾ. ಸೊ ಇದ್ರ ಜೊತೆಗೆ ಸಮ್. ಸೊ ಸಮ್ ಆಫ್ ಝೀರೋಸು, ನೆಕ್ಸ್ಟು ಪ್ರಾಡಕ್ಟ್ ಆಫ್ ಝೀರೋಸು, ಕಂಡೀಷನ್ ಇದೆ ಅಲ್ಲ. ಸೊ ಈ ಕಂಡೀಷನ್ಸು ನೋಡ್ಕೋಬೇಕು. ನೆಕ್ಸ್ಟ್ ರಿಯಲ್ ನಂಬರ್ ಪ್ರೂಫ್, ಇರ್ರ್ಯಾಷನಲ್ ಪ್ರೂಫ್. ಅಗೇನ್ ಎನಿ ಡೌಟ್ ದೇರ್ ಈಸ್ ಹೈಯರ್ ಪ್ರಾಬಿಲಿಟಿ ದಟ್ ಪ್ರೂಫ್ ಕೇಳೋ ಚಾನ್ಸಸ್ಸು. ಸೊ ಆ್ಯಂಡ್ ಅಗೇನ್ ಲಾಸ್ಟ್ 1 or 2 ಇಯರ್ಸಿಂದ ದೇ ಆರ್ ನಾಟ್ ಜಸ್ಟ್ ಗಿವಿಂಗ್ √2 ಅಂತ ಸಿಂಪಲಾಗಿ ಕೊಡ್ತಿಲ್ಲ. ಇದ್ರ ಜೊತೆ ಒಂದು ರಿಯಲ್ ನಂಬರ್ ಕೊಡ್ತಿದ್ದಾರೆ, √2 + 3 ಆರ್ 3 - √2. ಸೊ ಈ ಥರ ಇಟ್ಸ್ ನಾಟ್ ಜಸ್ಟ್ ಸಿಂಗಲ್ ನಂಬರ್, ಎರಡೇ ನಂಬರ್ ಕೊಟ್ಟು ಪ್ರೂವ್ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟು ಥಿಯರಮ್ಸ್ ಅಂತ ಬಂದಾಗ ಇಫ್ ಇಟ್ ಈಸ್ ಫಾರ್ 3 marks ದೆನ್ ಇಟ್ ಈಸ್ ಫ್ರಮ್ ಸರ್ಕಲ್ಸ್. ಇಫ್ ಇಟ್ ಈಸ್ ಫಾರ್ 4 marks ದೆನ್ ಇಟ್ ಈಸ್ ಫ್ರಮ್ ಟ್ರಯಾಂಗಲ್ಸ್. ಸೊ ಯಾವ ಥಿಯರಮ್ಸು? ಅಗೇನ್, ಡು ಯು ವಾಂಟ್ ಟು ಮಿಸ್ ಆನ್ ಥಿಯರಮ್ಸ್ ಆ್ಯಂಡ್ ಡು ಯು ವಾಂಟ್ ಟು ಲೂಸ್ ಮಾರ್ಕ್ಸ್? ನೋ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಸೊ ಥಿಯರಮ್ ಒಂದ್ಸಲಿ 2 ಸಲ ಪ್ರಾಕ್ಟೀಸ್ ಮಾಡಿರಿ, ಎಕ್ಸಾಮ್ ಟೈಮಲ್ಲಿ ಇನ್ನೊಂದ್ಸಲಿ ನೋಡ್ಕೋಬೋದು. ಸೊ ಅದಕ್ಕಂತಾನೆ ಜಾಸ್ತಿ ಟೈಮ್ ಕೊಡೋಕ್ಕೆ ಹೋಗಬೇಡ್ರಿ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಯು ಹ್ಯಾವ್ ಅದರ್ ಥಿಂಗ್ಸ್ ಟು ಡು. ನಿಮ್ಗೆ ಬೇರೆ ಕೆಲಸ ಮಾಡೋದಕ್ಕಿದೆ. ಓಕೆ, ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ ಮೀನ್ ಮೀಡಿಯನ್ ಮೋಡು. ಸೊ ಇದರಲ್ಲಿ ಆಂಡೆಗೆ ನೀವು ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಕ್ವಶನ್ಸ್ ಸಾಲ್ವ್ ಮಾಡಿದ್ರಿ ಅಂದರೆ ದಟ್ ಶುಡ್ ಬಿ ಮೋರ್ ದೆನ್ ಸಫಿಷಿಯೆಂಟ್. ಸೊ ಅದರಲ್ಲೇ ಒಂದು ಸ್ವಲ್ಪ ಏನಾದರೂ ಎಕ್ಸಾಂಪಲ್ಸಲ್ಲೂ ಇದೆ. ಸೊ ಎಕ್ಸಾಂಪಲ್ಸು ನೋಡ್ಕೊಳ್ರಿ. ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಏನೇನು ಬರ್ಬೋದು ಅಂತಲೂ ನಾನು ಸಾಲ್ವ್ ಮಾಡಿಸ್ತೀನಿ, ಚಿಂತೆ ಮಾಡಬೇಡ್ರಿ. ಇನ್ ಕೇಸ್ ಬಂತು ಅಂದರೆ, ಇಲ್ಲ ಅಂದರೆ ಅಲ್ಲಿ ಅಗೇನ್ ಆರ್ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಅದೇ ಹೇಳೋದಲ್ಲ, ಇದಾಯಿತು. ಕಂಡೀಷನ್ಸ್ ಆಫ್ ಸೊಲ್ಯೂಷನ್ಸು, ಸಾಲ್ವಿಂಗ್ ಪೇರ್, ಗ್ರಾಫಿಕಲ್ ಮೆಥಡು. ನೆಕ್ಸ್ಟು ಝೀರೋಸು, ರಿಲೇಷನ್ಶಿಪ್ಪು, ಇದು ಆಯಿತು ನೋಡಿದ್ವಿ. ಪ್ರಾಬಿಲಿಟಿ ಅಂತ ಬಂದಾಗ ಕಾಯಿನ್ಸು, ಡೈಸು, ಕಾರ್ಡ್ಸು, ಇದೆಲ್ಲ ಕಂಡೀಷನ್ ಗೊತ್ತಿರಬೇಕು. ಕಾರ್ಡ್ಸ್ ಎಷ್ಟಿದೆ? 52 ಕಾರ್ಡ್ಸು. ಅದರಲ್ಲಿ ರೆಡ್ ಎಷ್ಟು, ಬ್ಲ್ಯಾಕ್ ಎಷ್ಟು. ನೆಕ್ಸ್ಟು ಸ್ಪೇಡ್ಸು, ಏನೋ ಹಾರ್ಟು, ಎಲ್ಲ 4 ಇದೆ ಅಲ್ಲ. ಸೊ 4 ಕ್ಯಾಟಗರಿ ಗೊತ್ತಿರಬೇಕು. ಅದರಲ್ಲಿ ಫೇಸ್ ಕಾರ್ಡ್ಸು, ನಾನ್ ಫೇಸ್ ಕಾರ್ಡ್ಸು, ಕಿಂಗು, ಕ್ವೀನು, ಏನೇನು ಎಷ್ಟೆಷ್ಟಿದೆ. ಸಿಂಪಲ್ ಪ್ರಾಬಿಲಿಟಿ ಈಸಿ ಮಾಡಿಕೊಡ್ತೀನಿ, ಚಿಂತೆ ಮಾಡಬೇಡ್ರಿ. ಈ ಪ್ರಾಬಿಲಿಟಿ ಒಂದಲ್ಲ, ಎಲ್ಲದನ್ನು. ಓಕೆ, ನೆಕ್ಸ್ಟು ಮೋಡ್, ಮೀಡಿಯನ್, ಮೀನು, ಕೋಆರ್ಡಿನೇಟ್ ಜಾಮೆಟ್ರಿ ಗೊತ್ತಿರಲೇಬೇಕು. ಫಾರ್ಮುಲಾ ವೆರಿ ಈಸಿ ಸ್ಕೋರಿಂಗ್ ಕೋಆರ್ಡಿನೇಟ್ ಜಾಮೆಟ್ರಿ. ನೆಕ್ಸ್ಟು ಈಗ ಇಷ್ಟು ಗೊತ್ತಾಯಿತು ಅಂದರೆ ನಿಮ್ಗೆ ಈಸಿಯಾಗಿ ಹೇಳ್ತೀನಿ, 30 to 40 marks ಈಸಿ. ನೆಕ್ಸ್ಟು ರಿಪೀಟೆಡ್ ಕ್ವಶನ್ಸ್ ಅಂತ ನೋಡೋಂಗಿದ್ರೆ, ಆ್ಯಂಡ್ ಅಗೇನ್ ಸಬ್ಸ್ಟಿಟ್ಯೂಷನ್, ಎಲಿಮಿನೇಷನ್ ಮೆಥಡು ಒಂದೊಂದು 2 ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ನಿಮಗೇನು ಕಾನ್ಸೆಪ್ಟ್ ಗೊತ್ತಿರಬೇಕು, ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿರಬೇಕು. ಏನೇ ನಂಬರ್ಸ್ ಚೇಂಜ್ ಮಾಡಿಕೊಟ್ರು ಸಾಲ್ವ್ ಮಾಡ್ಬೋದು, ಈಸಿನೇ ಇರುತ್ತೆ. ಬಟ್ ಕಾನ್ಸೆಪ್ಟ್ ಅಷ್ಟೇ ಅದಕ್ಕೆ. ಆ್ಯಂಡ್ ಅಗೇನ್ ಡೋಂಟ್ ಪುಟ್ ಟು ಮಚ್ ಆಫ್ ಟೈಮ್ ಇನ್ ಸಾಲ್ವಿಂಗ್ ದಿಸ್. ಓಕೆ, nth ಟರ್ಮು, ಸಮ್ ಆಫ್ nth ಟರ್ಮು ಯಾವುದು ಆಗಲೇ ನೋಡಿದ್ದೀರಾ. ಕ್ವಾಡ್ರಾಟಿಕ್ ಈಕ್ವೇಷನ್ಸು, ನೇಚರ್ ಆಫ್ ರೂಟ್ಸು. ಸೊ ನೇಚರ್ ಆಫ್ ರೂಟ್ಸ್ ಅಂದಾಗ ರಿಯಲ್ಲೋ, ಇಮ್ಯಾಜಿನರಿನೋ. ನೆಕ್ಸ್ಟು ಫ್ಯಾಕ್ಟರೈಸೇಷನ್, ಹೆಂಗೆ ಫ್ಯಾಕ್ಟರೈಸ್ ಮಾಡ್ತೀರಾ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಹೆಂಗೆ ತರ್ತೀರಾ. ಸೊ ಒಂದು ಈಕ್ವೇಷನ್ ಕೊಟ್ಟು ಇಟ್ ವಿಲ್ ನಾಟ್ ಬಿ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಫಾರ್ ಎಕ್ಸಾಂಪಲ್ x × x - 2 = 8 ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತಾರೆ, ಬರೀ ಗೊತ್ತಿರಬೇಕು. ಕೋಆರ್ಡಿನೇಟ್ ಜಾಮೆಟ್ರಿ ನೋಡಿದ್ವಿ, ಪ್ರಾಬಿಲಿಟಿ ಆಯಿತು, ಸ್ಟ್ಯಾಟಿಸ್ಟಿಕ್ಸ್ ಆಯಿತು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು. ಸೊ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಏನಿದೆ, ದೆರ್ ಈಸ್ ಅಗೇನ್ ಹೈಯರ್ ಚಾನ್ಸಸ್ ನಿಮಗೆ ಯಾವುದು ಅಪ್ಲಿಕೇಶನ್ ಬೇಸ್ಡ್ ಬರೋ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ನೋಡ್ಕೊಳ್ಳೇಬೇಕು, ಬಿಕಾಸ್ ಇದು ರಿಪೀಟ್ ಆಗಿದೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ. ಟ್ರಿಗ್ನೋಮೆಟ್ರಿ, ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸು, ಅಗೇನ್ ಎನಿ ಡೌಟ್ ಕೇಳ್ತಾರೆ. ಸೊ ಇದು ಏನೇನು ಕ್ವಶನ್ಸು ಯಾವ ಥರ ಬರ್ಬೋದು, ಬಿಕಾಸ್ ಯು ಹ್ಯಾವ್ ಟು ಸಾಲ್ವ್ ದಿಸ್, ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದಿಸ್. ಯಾಕಂದರೆ ಮಾಡಲ್ ಕ್ವಶನ್ ಪೇಪರಲ್ಲಿ ನೋಡಿದಾಗ ನಾನು ಅದಕ್ಕೆ ಇದು ಕೊಟ್ಟಿದ್ದು. ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸು ಎಸ್ಪೆಷಲಿ ಇಲ್ಲಿ ಯಾಕೆ ಕೊಟ್ಟೆ ಸರ್, ಇದೇನು ಹೊಸ ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ದೀರಾ. ಸೊ ಟ್ರಿಗ್ನೋಮೆಟ್ರಿ ಅಂದಾಗ ಇಲ್ಲಿ ನಿಮಗೆ ಐಡೆಂಟಿಟೀಸ್. ಸೊ 1-2 ಕ್ವಶನ್ ಬಿಟ್ಟರೆ ಇಟ್ಸ್ ನಾಟ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ರಿಪೀಟು ಹಿಂದೆ ಕೇಳಿದ್ದಾರೆ, ಬಟ್ ಸ್ವಲ್ಪ ಅದರಲ್ಲೂ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಸೊ ಅದಕ್ಕೆ ಐಡೆಂಟಿಟೀಸು ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗೂ ನೋಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಫಾರ್ ಗಾಡ್ ಸೇಕ್ ದಯವಿಟ್ಟು ದಯಮಾಡಿ
ಪ್ರಾಕ್ಟೀಸ್ ಮಾಡಿರಿ, ಬಿಕಾಸ್ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ಈಸಿ ಅಂತಲೂ ಅನಿಸಿಲ್ಲ ಆ್ಯಂಡ್ ಸ್ವಲ್ಪ ಟ್ರಿಕ್ಕಿ ಇದ್ದೇ ಇದೆ. ಸೊ ಐ ಗೆಸ್ ದೇ ಆರ್ ಗಿವಿಂಗ್ ದ ಹಿಂಟ್ ದಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಯಾವುದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಯು ಹ್ಯಾವ್ ಟು ಸಾಲ್ವ್. ಸೊ ಅದನ್ನು ಸಾಲ್ವ್ ಮಾಡಿರಿ, ನಾನು ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ. ಸೊ ಬಿ ಕೇರ್ಫುಲ್ ವಿತ್ ದಿಸ್. ನೆಕ್ಸ್ಟು ಮಾಡ್ರೇಟ್, ಈಸಿ, ಮೀಡಿಯಮ್, ನಾಟ್ ಈಸಿ, ಮೀಡಿಯಮ್ ಅಂತ ನೋಡಿದಾಗ ಯಾವುದು ಫ್ಯಾಕ್ಟ್ರೈಸೇಷನು. ಸೊ ಫ್ಯಾಕ್ಟ್ರೈಸೇಷನು ಕೆಲವೊಂದ್ಸಲಿ ಈಸಿ ಕೊಟ್ಟಿರಲ್ಲ, ಸ್ವಲ್ಪ ನಿಮ್ಗೆ ನಂಬರ್ಸ್ ಏನೋ ಒಂದು ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫೈಂಡಿಂಗ್ ದ ರೂಟ್ಸ್ಗೆ. ನೆಕ್ಸ್ಟು ಈಗ ಹೇಳಿದ್ನಲ್ಲ, ಐಡೆಂಟಿಟೀಸ್ ಮೇ ನಾಟ್ ಬಿ ಡೈರೆಕ್ಟ್. ಸೊ ಪ್ರಾಕ್ಟೀಸ್ ಮಾಡಿದ್ರಿ, ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತರೆ ಐಡೆಂಟಿಟೀಸ್ ಅಂತೂ ಈಸಿನೇ. ಓಕೆ, ಬಟ್ ಮೇಕ್ ಶ್ಯೂರ್ ದಟ್ ಯು ನೋ ದಿಸ್ ಫಾರ್ಮುಲಾ. ಯಾಕೆ ಐಡೆಂಟಿಟಿ? ಯಾಕೆ ಇದನ್ನು ಬೇರೆ ಫಾರ್ಮುಲಾ ಬರಿಬೋದು ಹೆಂಗೆ? 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ತೀಟಾ. 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ತೀಟಾ. ಸೊ ಇದೆರಡೂ ಬರೆಯೋದಕ್ಕೆ ಗೊತ್ತಿರಬೇಕು, ತಲೆಯಲ್ಲಿರಬೇಕು. ಯಾವುದೇ ಈ ಮೂಮೆಂಟ್ ಕಾಸ್ ಸ್ಕ್ವೇರ್ ತೀಟಾ ಅಥವಾ ಈ ಥರ ಕೊಟ್ಟಾಗ ಇನ್ನೊಂದಕ್ಕೆ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಅಗೇನ್ ಟ್ರಯಾಂಗಲ್ಸೂ ಟೆಕ್ಸ್ಟ್ ಬುಕ್ಕಲ್ಲಿದೆ, ಏನು ಪ್ರಾಬ್ಲಮ್ಸ್ ಇದೆ ಸಾಲ್ವ್ ಮಾಡಿರಿ. ಅದು ಬಿಟ್ಟು ಒಂದು ಸ್ವಲ್ಪ ಹೊರಗಿಂದ ನೋಡಿಕೊಂಡ್ರು ಒಳ್ಳೆಯದು, PYQs ನೋಡ್ರು ಒಳ್ಳೆಯದು. ಬಿಕಾಸ್ ಕೆಲವೊಬ್ಬರಿಗೆ ಪ್ರೂವ್ ಮಾಡೋದು ಅಷ್ಟು ಈಸಿ ಇರಲ್ಲ, ಇನ್ಕ್ಲೂಡಿಂಗ್ ಮೀ, ನಾನು. ಓಕೆ, ನೆಕ್ಸ್ಟು ಲೆಂತ್ ಆಫ್ ಟ್ಯಾಂಜೆಂಟ್ಸು, ನಂಬರ್ ಪ್ರಾಬ್ಲಮ್ ಏನಾದರೂ ಕೊಟ್ಟರು ಅಂದ್ರೂ ನೋಡ್ಕೊಳ್ಳಿ. ಓಕೆ, ಸೊ ಬೆಂಕಿ 4 ಚಾಪ್ಟರ್ ಬೆಂಕಿನೇ. ಸೊ ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದಾಗ ಏನಾದರೂ ಕಂಡೀಷನ್ಸ್ ಕೊಟ್ಟು 3 ಮಾರ್ಕ್ಸ್ ಈಸಿ ಬರಲಿ ಅಂತ ಬೇಡ್ಕೊಳ್ಳಿ. ಬಿಕಾಸ್ ಇದರಲ್ಲೇ ಏನಾದರೂ ಸ್ವಲ್ಪ ತಲೆ ಓಡಿಸೋಂಗೆ ಕೊಟ್ಟರು ಅಂದರೆ ಓಡಿಸ್ಬೇಕಾಗತ್ತೆ. ಸೊ ಅದಕ್ಕೂ ಪ್ರಿಪೇರ್ ಆಗಿರಿ. ಈಗ ಹೇಳಿದೆ. ಸೊ ಆ್ಯಂಡ್ ಅಗೇನ್ ಇಟ್ಸ್ ನಾಟ್ ಜಸ್ಟ್ ವಿತ್ ಹೈಟ್, ಸ್ಪೀಡ್ ಪ್ರಾಬ್ಲಮ್ಸು ಕೇಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಈ ಥರ ಕ್ವಶನ್ಸ್ ನಾನು ಸಾಲ್ವ್ ಮಾಡಬೇಕು ಅಥವಾ ಅಪ್ಲಿಕೇಶನ್ ಬೇಸ್ಡ್ ನನಗೆ ಈಸಿ ಅಥವಾ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅಂತ ಇತ್ತು ಅಂದರೆ ಆರ್ ಡಿ ಶರ್ಮಾ. ನಾನು 10th ಇದ್ದಾಗ ಸಾಲ್ವ್ ಮಾಡಿದ್ದೆ ದ ಹೋಲ್ ಆಫ್ ಆರ್ ಡಿ ಶರ್ಮಾ. ಈಗಿರೋರು ಆರ್ ಡಿ ಶರ್ಮಾ ಬುಕ್ಕೇ ಓಪನ್ ಮಾಡ್ತಿಲ್ಲ. ಬರೀ ಆರ್ ಡಿ ಶರ್ಮಾ ಅಲ್ಲ, ನಾನು RS ಅಗರ್ವಾಲ್ನೂ ಸಾಲ್ವ್ ಮಾಡಿದ್ದೆ ಟೆಕ್ಸ್ಟ್ ಬುಕ್ ಬಿಟ್ಟು. ಸೊ ನಾನೇ ಮಾಡಿದ್ದೆ, ನೀವು ಮಾಡೋದಕ್ಕೇನು. ಸೊ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ, ನಿಮ್ಗೆ ಅದನ್ನು ಸಾಲ್ವ್ ಮಾಡಿದೆ ಅಂದರೆ ಒಂದು ಸ್ವಲ್ಪ ಗ್ರಿಪ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅಂತ ನೋಡ್ತಿದ್ರೆ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಕ್ವಶನ್ಸ್ನ ನಾನು ಕೊಡ್ತೀನಿ. ನೆಕ್ಸ್ಟು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು. ಆ್ಯಂಡ್ ಅಗೇನ್ ಏನಾದರೂ ತೆಗೆದು ಸ್ಕೂಪ್ ಮಾಡಿ ಒಂದು ವಾಲ್ಯೂಮ್ ಅಂದರೆ ಒಂದು ಸಾಲಿಡ್ ಐಟಮ್ ಇರುತ್ತೆ, ಅದರಿಂದ ಯಾವುದೋ ಶೇಪ್ ತೆಗಿತಾರೆ, ಕೋನ್ ತೆಗಿತಾರೆ ಅಥವಾ ಹೆಮಿಸ್ಪಿಯರ್ ತೆಗಿತಾರೆ. ಅದನ್ನು ತೆಗೆದಾಗ ರಿಮೈನಿಂಗ್ ಸಾಲಿಡ್ ಏನಿರುತ್ತೆ, ರಿಮೈನಿಂಗ್ ಸಾಲಿಡ್ದು ಸರ್ಫೇಸ್ ಏರಿಯಾ ಏನಿರುತ್ತೆ, ಪೇಂಟ್ ಮಾಡಬೇಕು ಅಂದರೆ ಎಷ್ಟು ಏನು. ಸೊ ಕಾಸ್ಟ್ ಬೇಸ್ಡ್ ಮೇಲೆ ಕೇಳೋ ಚಾನ್ಸಸ್ ಇದೆ, ಬಿಕಾಸ್ ಮಾಡಲ್ ಕ್ವಶನ್ ಪೇಪರಲ್ಲಿ ಅದೆಲ್ಲ ರಿಪೀಟ್ ಆಗಿದೆ. ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸು ನೋಡ್ಕೊಳ್ಳಿ, ಬಿಕಾಸ್ ಈ ಕಾನ್ಸೆಪ್ಟ್ ಮೇಲೆ ಟೈಮ್, ವರ್ಕ್, ಸ್ಪೀಡ್, ಡಿಸ್ಟೆನ್ಸು ಕೇಳೋ ಚಾನ್ಸಸ್ ಇರುತ್ತೆ ಅಪ್ಲಿಕೇಶನ್ ಬೇಸ್ಡು. ಆ್ಯಂಡ್ ಅಗೇನ್ ಇದೆಲ್ಲ ಬೆಂಕಿ. ಸೊ ಯಾವುದು? ಆರ್ ಡಿ ಶರ್ಮಾ. ಐ ಲವ್ ಸಾಲ್ವಿಂಗ್ ಆರ್ ಡಿ ಶರ್ಮಾ. ಈಗ ನನ್ನ ಹತ್ರ ಹಳೇದು ನಂದು ಆಗಿಂದು, ನಾನು 10th ಇನ್ನೂ ಆದರೂ ಇದೆ ಆರ್ ಡಿ ಶರ್ಮಾ. ಈಗ ಸಾಲ್ವ್ ಮಾಡಲ್ಲ, ಬಟ್ ಬೇಕು ಅಂದರೆ ನಿಮಗೆ ಕ್ವಶನ್ಸ್ ಬೇಕು ಅಂದರೆ ಕೊಡ್ತೀನಿ. ಓಕೆ, ನೆಕ್ಸ್ಟು ಸೊ ಇಲ್ಲಿ ಯಾಕೆ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ ವೆನ್ ಇಟ್ ಕಮ್ಸ್ ಟು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು? ಯಾಕೆ ಮಿಸ್ಟೇಕ್ ಮಾಡ್ತೀರಾ ಅಂದರೆ, ಒಂದು ಮಲ್ಟಿ ಸ್ಟೆಪ್ ಲಾಜಿಕ್ ಇರುತ್ತೆ, ಎಲ್ಲೆಲ್ಲಿ ಯಾವ ಲಾಜಿಕ್ ಯೂಸ್ ಮಾಡಬೇಕು, ಕೆಲವೊಂದು ಮಿಸ್ ಮಾಡ್ಕೊತೀರ. ಯಾವಾಗ ಬರುತ್ತೆ? ಪ್ರಾಕ್ಟೀಸ್ ಮಾಡಿದಾಗ ಇಫ್ ಯು ಸಾಲ್ವ್ ಸಮ್ ಅಡಿಷ್ನಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಅಥವಾ ಕಾನ್ಸೆಪ್ಟ್ ಗೊತ್ತಿತ್ತು, ಇಫ್ ಯು ಹ್ಯಾವ್ ದ ಗ್ರಿಪ್ ಆಫ್ ಕಾನ್ಸೆಪ್ಟ್ಸ್, ನೀವು ಇದು ತಪ್ಪು ಮಾಡೋದು ಹೋಗಲ್ಲ. ಇಲ್ಲ ಅಂದರೆ ಮಿಸ್ಟೇಕ್ ಆಗುತ್ತೆ. ಯಾವುದೋ ಸ್ಟೆಪ್ಪಲ್ಲಿ ಏನು ತೊಗೋಬೇಕು ಅಂತ ಗೊತ್ತಿರಲ್ಲ,
ಹೋಯಿತು. ಈಗ ಹಿಂದೆ ಹೇಳಿದ್ನಲ್ಲ, ಕೆಲವೊಂದು ಸಲ ಈಗ ಕಾಸ್ ಸ್ಕ್ವೇರ್ ತೀಟಾ ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಕಡೆ ಏನಿರುತ್ತೆ, ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಓಕೆ, ಸೊ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಐಡೆಂಟಿಟಿನ ಆಯಿತು. ಸೊ ಸಮ್ ಕಾಸ್ ಸ್ಕ್ವೇರ್ ತೀಟಾ ರಿಲೇಟೆಡ್ ಏನೋ ಕೊಟ್ಟಾಗ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇರುತ್ತೆ. ಕನ್ವರ್ಟ್ ಎವ್ರಿಥಿಂಗ್ ಇಂಟು ಸೈನ್ ಸ್ಕ್ವೇರ್ ತೀಟಾ ಅಂತ ಕೊಟ್ಟರು ಅಂದಾಗ ಯು ಶುಡ್ ಬಿ ನೋಯಿಂಗ್ ಕಾಸ್ ಸ್ಕ್ವೇರ್ ತೀಟಾ ನಾನು 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಬರಿಬೋದು. ಸೊ ಏನಾಯಿತು, 2 ಮೈನಸ್ ಸೈನ್ ಸ್ಕ್ವೇರ್ 1 ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಆಯಿತು. ಸೊ ಇದೇನಾಗುತ್ತೆ, 1 ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ. ಐಡೆಂಟಿಟಿ ಪ್ರಾಬ್ಲಮ್ ಈ ಥರ ಬಂದಿದೆ. ಓಕೆ, ನನಗೆ ಲಕ್ಕಿಲಿ ಇಮಿಡಿಯೇಟಾಗಿ ಗೊತ್ತಾಯಿತು, ಬಟ್ ಐಡೆಂಟಿಟಿ ಪ್ರಾಬ್ಲಮ್ ಈ ಥರ ಬಂದಿದೆ, ಯು ಶುಡ್ ಬಿ ನೋಯಿಂಗ್. ಓಕೆ, ಇದರಿಂದ ಇದು ಹೆಂಗೆ ಕನ್ವರ್ಟ್ ಮಾಡಬೇಕು, ಲಾಜಿಕ್ಕೇ ಗೊತ್ತಿಲ್ಲ ಅಂದರೆ ಹೋಯ್ತಾ. ನೆಕ್ಸ್ಟು ಸ್ಟೇಟ್ಮೆಂಟ್ಸು, ರೀಸನ್ಸು ಬರೆಯೋದಕ್ಕೆ ಮಿಸ್ ಮಾಡ್ಕೊಂಬಿಡ್ತೀರಾ. ನಾನೀಗ ಟಾಪರ್ ಆನ್ಸರ್ ಶೀಟ್ ಕೊಟ್ಟು ತೋರಿಸಿದ್ದೆ. ಸೊ ತೋರಿಸಿದಾಗ ಅಲ್ಲಿ ಹೆಂಗೆ ಕ್ಲೀನಾಗಿ ಬರೆದಿದ್ದಾರೆ, ನೀವು ಬರೀದೇ ಇದ್ದರೆ ಹೋಯ್ತು ಮಾರ್ಕ್ಸು. ನೆಕ್ಸ್ಟು ಡಯಾಗ್ರಾಮ್ಸು. ಇಫ್ ಯು ಆರ್ ನಾಟ್ ಏಬಲ್ ಟು ಅನಲೈಸ್ ದ ಡಯಾಗ್ರಾಮ್ಸ್, ಹೆಂಗೆ ಡಯಾಗ್ರಾಮ್ ಅನಲೈಸ್ ಮಾಡೋದು, ಅಥವಾ ವರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಡಯಾಗ್ರಾಮ್ ಹೆಂಗೆ ತೊಗೊಂಡು ಬರೋದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ಗೊತ್ತಾಗಿಲ್ಲ ಅಂದರೆ ಹೋಯ್ತಾ. ಸಿಮಿಲರ್ಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಡಯಾಗ್ರಾಮ್ ಕೊಡ್ತಾ ಇದ್ದಾರೆ, ಇನ್ ಕೇಸ್ ಕೊಟ್ಟಿಲ್ಲ ನೀವೇ ಡಯಾಗ್ರಾಮ್ ಹಾಕಿ ಸಾಲ್ವ್ ಮಾಡಬೇಕು ಅಂದಾಗ ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಡಯಾಗ್ರಾಮ್ಸ್, ತಪ್ಪಾಯಿತು, ಆನ್ಸರ್ ಹೋಯಿತು. ಸೊ ಅದಕ್ಕೆ ಫಸ್ಟ್ ಡಯಾಗ್ರಾಮ್ ಅನಾಲಿಸಿಸ್ ಮಾಡ್ಕೊಳ್ರಿ, ಬಿ ಗುಡ್ ವಿತ್ ದಟ್. ಸೊ ನೀವು ಪ್ರಾಬ್ಲಮ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹೆಂಗೆ ಏನು ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಈಗ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಒಂದು ವೀಡಿಯೋ ಮಾಡಿದ್ದೀನಿ, ಇನ್ನೂ ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ. ಸೊ these are the steps. If you want the questions, comment ಮಾಡ್ರಿ. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸರ್ ನನಗೆ ಐ ಆಮ್ ಲೆಫ್ಟ್ ವಿತ್ ಈಗ ಎಕ್ಸಾಮ್ಗೆ ಒಂದು ಹಬ್ಬ ಅಂದರೆ ಒಂದು 100 ಡೇಸ್ ಇದೆ. 100 ಡೇಸ್ ಅಲ್ಲ, ಓಕೆ, ಲಾಸ್ಟ್ ಮಂತ್ ಮಾರ್ಚ್ ವರ್ಗೂ ಅಂದರೆ ಲೆಸ್ ದ್ಯಾನ್ 100 ಡೇಸು. ಸೊ ನಿಮಗೆ ಏನು ಬೇಕು, ಸ್ಟ್ರಾಟಜಿ ಬೇಕಾ, ಕಮೆಂಟ್ ಮಾಡಿರಿ. ಹೆಂಗೆ ಯಾವ ಡೇಸ್ನ ಹೆಂಗೆ ಬ್ರೇಕ್ ಡೌನ್ ಮಾಡ್ಕೋಬೇಕು, ಅಥವಾ ಡೇಸ್ ಅನ್ನೋದಕ್ಕಿಂತ ವೀಕು, ಸೊ ಎಷ್ಟು ದಿನ ಯಾವುದಕ್ಕೆ ಕೊಡಬೇಕು, ಸೊ ದಟ್ ಈ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ಬೋದು. ಇಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಇಷ್ಟು ದಿನದಲ್ಲಿ ಮಾಡಬೇಕು, ಸೊ ಇಷ್ಟು ಟೈಮಲ್ಲಿ ಮಾಡಬೇಕು, ಬೇಕಾ ಕಮೆಂಟ್ ಮಾಡಿರಿ. ಐ ವಿಲ್ ಕಮ್ ಅಪ್ ವಿತ್ ವಾಟ್ ಎವರ್ ಪಾಸಿಬಲ್ ದಟ್ ಐ ಕ್ಯಾನ್. ಓಕೆ, ದಟ್ಸ್ ಇಟ್. ಪ್ರಾಕ್ಟಿಸ್ ಪ್ರಾಕ್ಟಿಸ್ ಪ್ರಾಕ್ಟಿಸ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.